ಕುಂಭಮೇಳದ ಕಾಲ್ತುಳಿತಕ್ಕೆ 4 ಕನ್ನಡಿಗರು ಬಲಿಯಾಗಿದ್ದಾರೆ. ಸಾವಿಗೂ ಮುನ್ನ ವಿಡಿಯೋ ಮಾಡಿದ್ದ ಮೇಘ, ನಾವು ಪ್ರಯಾಗ್ರಾಜ್ಗೆ ಬಂದಿದ್ದೇವೆ, ಇಲ್ಲಿ ಬಾಳ್ ಜನ ಸೇರಿದ್ದಾರೆ, ಬಾಳ್ ಅಂದ್ರೆ ಬಾಳ್ ರಶ್ ಐತಿ, ಎಲ್ಲರೂ ಜೋಪಾನುವಾಗಿ ಬನ್ರಿ. ಬೆಳಗಾವಿಯ ವಡಗಾವಿಯ ನಿವಾಸಿ ಮೇಘ ದೀಪಕ್ ಈ ರೀತಿಯಾಗಿ ಎಲ್ರಿಗೂ ಸಂದೇಶ ಕೊಟ್ಟಿದ್ರು. ಹತ್ತಿರವಾಟ ಮೇಘ ಮಾಡಿದ್ದಂಥ ಕೊನೆಯ ಫೇಸ್ಬುಕ್ ಲೈವ್ ಮಾತು ಇದೀಗ ವೈರಲ್ ಆಗಿದೆ. ಸದಾ ನಗು ಮುಖದಿಂದ ಮಾತನಾಡ್ತಿದ್ದಂಥ ಜೀವ ಶಾಶ್ವತವಾಗಿ ಮೌನವಾಗಿದೆ. ಅಲ್ಲಿ ಹೋಗಿ ತಲುಪ್ತಿದ್ದ ಹಾಗೇನೆ ಒಂದು ವಿಡಿಯೋ ಸಂದೇಶ ಕೊಟ್ಟಿದ್ರು. ಭಾಳ ಅಂದರೆ ಭಾಳ ರಶ್ ಐತ್ರಿ ಇಲ್ಲಿ ಅಂತ ಹೇಳ್ಕೊಂಡಿದ್ರು. ಅಲ್ಲಿ ಯಾವ ಥರ ಇದೆ ಅನ್ನೋದನ್ನ ಫೇಸ್ಬುಕ್ ಲೈವ್ಗೆ ಬಂದು ಹೇಳಿದರು. ಆದರೆ ಮೇಘ ಇನ್ನಿಲ್ಲ ಅನ್ನುವಂಥ ಸುದ್ದಿ ಆಘಾತ ತರಿಸಿದೆ. ಯಾವಾಗಲೂ ನಗು ಮುಖದಿಂದ ಇರ್ತಿದ್ದಂಥವರು ಇವತ್ತು ಮೌನಕ್ಕೆ ಜಾರಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಬೇಸರ. ಸಾವಿಗೂ ಮುನ್ನ ವಿಡಿಯೋ ಮಾಡಿ ಸಂದೇಶ ಕೊಟ್ಟಿದ್ರು ಮೇಘ. ಭಾಳ ಹುಷಾರಾಗಿರಬೇಕು ಅಂತ ಹೇಳಿದರು. ಪ್ರಯಾಗ್ರಾಜ್ ಬಂದಿದ್ದೇವೆ, ಇಲ್ಲಿ ಭಾಳ ಜನ ಸೇರಿದ್ದಾರೆ ಅಂತ ಹೇಳಿದರು. ಭಾಳ ಅಂದ್ರೆ ಭಾಳ ರಶ್ ಐತ್ರಿ, ಎಲ್ಲರೂ ಜೋಪಾನುವಾಗಿ ಬನ್ರಿ ಅಂತ ಹೇಳಿದವರು ಇದೀಗ ಇಲ್ಲ ಅಂತ ಅಂದರೆ ನಿಜವಾಗ್ಲೂ ಬೇಸರ. ಅಲ್ಲಿ ಹೋಗಿ ತಲುಪ್ತಿದ್ದ ಹಾಗೇನೆ ಅಲ್ಲಿನ ಜನರನ್ನು ನೋಡಿ ಅವರು ಕೂಡ ಎಷ್ಟು ಜನ ಸೇರಿದ್ದಾರೆ ಅಂತ ಆಶ್ಚರ್ಯ ಆಗಿದ್ರು. ಜೊತೆಗೆ ಇಲ್ಲಿಗೆ ಬರುವವರು ಬಹಳ ಎಚ್ಚರಿಕೆಯಿಂದ ಇರಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ರು. ಆದರೆ ಅದೇ ಮೇಘ ಕಾಲ್ತುಳಿತಕ್ಕೆ ಒಳಗಾಗಿ ಕೊನೆ ಉಸಿರೆಳೆದಿದ್ದಾರೆ. ಮಹಾಕುಂಭ ಮೇಳದಲ್ಲಿ ಈ ಥರದೊಂದು ದುರಂತ ಸಂಭವಿಸುತ್ತೆ ಅಂತ ಭಾವಿಸಿರಲಿಲ್ಲ. ಮಹಾಕುಂಭ ಮೇಳಕ್ಕೆ ಹೋಗಬೇಕು, ಪುಣ್ಯ ಸ್ನಾನ ಮಾಡಬೇಕು, ಪಾಪ ಕರ್ಮಗಳನ್ನು ತುಳಿಬೇಕು ಅನ್ನುವಂಥ ಆಸೆಯಲ್ಲಿ ಹೋಗಿದ್ರು. ಈಗ ವಿಡಿಯೋ ಭಾಳ ರಶ್ ಐತ್ರಿ, ಸ್ವಲ್ಪ ಸಂಭಾಳಿಸ್ಕೊಳ್ಬೇಕು ಅಂತ ಹೇಳಿದ್ರು. ತುಂಬ ಜನ ಇದ್ದಾರೆ, ಸ್ವಲ್ಪ ಸಂಭಾಳಿಸ್ಕೋಬೇಕು, ಸುಧಾರಿಸ್ಕೋಬೇಕು, ಬರುವಾಗ ಜೋಪಾನವಾಗಿ ಬನ್ನಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ರು. ಅಲ್ಲಿ ಹೋಗಿ ತಲುಪ್ತಿದ್ದ ಹಾಗೇನೆ ಮಾಡಿದಂಥ ಒಂದು ವಿಡಿಯೋ ಇದು. ಅದಾದಮೇಲೆ ಕಣ್ಮರೆ ಆಗ್ತಾರೆ. ಆಮೇಲೆ ಇವ್ರನ್ನ ಹುಡ್ಕೋಕೆ ಶುರು ಮಾಡ್ತಾರೆ. ಕೊನೆಗೆ ಗೊತ್ತಾಗುತ್ತೆ ಕಾಲ್ತುಳಿತಕ್ಕೆ ಒಳಗಾಗಿದ್ದಾರೆ, ಉಸಿರು ಚೆಲ್ಲಿದ್ದಾರೆ ಅನ್ನೋದು. ಎಲ್ಲರೂ ಒಂದು ಬಸ್ನಲ್ಲಿ ಹೋಗಿದ್ರು. ಸುಮಾರು 60 ಜನ 2 ಬಸ್ನಲ್ಲಿ ಹೋಗಿದ್ರು. ಆದರೆ ಅದರಲ್ಲಿ 4 ಸಾವನ್ನಪ್ಪಿರೋದು. ಅಲ್ಲಿ ಹೋಗ್ತಿದ್ದ ಹಾಗೆಯೇ ಪ್ರಯಾಗ್ರಾಜ್ನಲ್ಲೇ ನಿಂತು ಅಲ್ಲಿನ ಜನರನ್ನು ನೋಡಿ ಬರುವವರಿಗೆ ಒಂದು ಮೆಸೇಜ್ ಕೊಟ್ಟಿದ್ರು. ಭಾಳ ರಶ್ ಐತ್ರಿ, ಸ್ವಲ್ಪ ಸಂಭಾಳಿಸ್ಕೊಳ್ಬೇಕು ಅಂತ ಹೇಳಿದರು. ಇದು ಇವರು ಮಾಡಿರುವಂಥ ಕೊನೆಯ ವಿಡಿಯೋ. ಪ್ರಯಾಗ್ರಾಜ್ನಲ್ಲೇ ನಿಂತು ಮಾಡಿದಂಥ ಕೊನೆಯ ವಿಡಿಯೋ. ಈ ಮುಖಾಂತರವಾಗಿ ಇಲ್ಲಿ ಜನ ಸಿಕ್ಕಾಪಟ್ಟೆ ಜನ ಇದ್ದಾರೆ ಅನ್ನೋದನ್ನು ತಿಳಿಸಿದರು. ಇದಾದಮೇಲೆ ಎಲ್ಲರೂ ಸ್ನಾನಕ್ಕಂತ ಹೊರಟಿದ್ದಾರೆ. ಪುಣ್ಯ ಸ್ನಾನಕ್ಕೆ ಅಂತ ತೆರಳುವಂಥ ಸಂದರ್ಭದಲ್ಲಿ ಒಮ್ಮೆಲೆ ಎಲ್ಲರೂ ನುಗ್ಗಿ ಬಂದಿದ್ದರಿಂದ ಕಂಟ್ರೋಲ್ ತಪ್ಪಿದೆ, ಕೆಳಗೆ ಬಿದ್ದಿದ್ದಾರೆ. ಆಮೇಲೆ ಇವರ ಮೇಲೆ ಎಲ್ಲ ಹತ್ತು ಹೋಗಿದ್ದಾರೆ. ಕಾಲು ತುಳಿತವಾಗಿದೆ, ಉಸಿರುಗಟ್ಟಿದೆ, ಉಸಿರು ನಿಲ್ಲಿಸಿದ್ದಾರೆ. ಇದು ಮೃತ ಮೇಘ ಮಾಡಿದ ಕೊನೆಯ ವಿಡಿಯೋ. ಯಾವಾಗಲೂ ನಗು ಮುಖದಿಂದ ಇರ್ತಿದ್ರಂತೆ ಮೇಘ, ಎಲ್ಲರ ಜೊತೆ ಬೆರೀತಾ ಇದ್ರಂತೆ. ಪ್ರಯಾಗ್ರಾಜ್ಗೆ ಹೋಗಲೇಬೇಕು, ಅದೊಂದು ಹೆಮ್ಮೆಯ ಪ್ರತೀಕ ಅಂತ ಹೇಳಿ ಅಲ್ಲಿಗೆ ಹೊರಟಿದ್ರು. ಹೋಗಿ ಎಲ್ಲವೂ ಸುಲಲಿತವಾಗಿ ಎಲ್ಲನೂ ಆಗತ್ತೆ, ವಾಪಸ್ ಬರ್ತೀವಿ ಅನ್ನುವಂಥ ಖುಷಿಯಲ್ಲಿ ಹೋಗಿದ್ರು. ಆದರೆ ಈ ಥರದೊಂದು ದುರಂತ ಸಂಭವಿಸುತ್ತೆ ಅಂತ ಭಾವಿಸಿರಲಿಲ್ಲ. ಈ ವಿಡಿಯೋ ಮಾಡಿದ ನಂತರ ಪುಣ್ಯ ಸ್ನಾನಕ್ಕೆ ಅಂತ ತೆರಳಿದ್ದಾರೆ. ಆ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿದೆ. ಅದಾದಮೇಲೆ ಮಿಸ್ ಆಗಿದ್ದಾರೆ, ಹುಡ್ಕೋಕೆ ಶುರು ಮಾಡಿದ್ದಾರೆ. ಮನೆಯವರೆಲ್ಲ ಕಾಲ್ ಮಾಡಿದ್ದಾರೆ, ಗಾಬರಿ ಆಗಿದ್ದಾರೆ, ಎಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋದ್ರು, ಏನಾಯಿತು, ಫೋನ್ ಎತ್ತುತ್ತಿಲ್ಲ, ಎಲ್ಲವನ್ನೂ ಕೂಡ. ಅದಾದಮೇಲೆ ಹುಡ್ಕೋಕೆ ಶುರು ಮಾಡಿದ್ದಾರೆ. ಕೊನೆಯದಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಸುದ್ದಿ ಗೊತ್ತಾಗಿದೆ. ಇದೀಗ ಮೃತದೇಹಗಳನ್ನು ಬೆಳಗಾವಿಗೆ ತರಲಾಗ್ತಾ ಇದೆ. ಏರ್ ಲಿಫ್ಟ್ ಮುಖಾಂತರವಾಗಿ ಇಲ್ಲಿಗೆ ತರಲಾಗ್ತಿದೆ. ಸಂಜೆ ಸುಮಾರು 5:30ಕ್ಕೆ ಬೆಳಗಾವಿಗೆ ರೀಚ್ ಆಗಲಾಗುತ್ತೆ ಮೃತದೇಹಗಳು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ ಪಾಪ, ಏನೇನೋ ಸಾವಿರಾರು ಕನಸುಗಳನ್ನು ಕಂಡಿರ್ತಾರೆ ಜೀವನದಲ್ಲಿ. ಇಂಥಲ್ಲೆಲ್ಲ ಹೋಗಿ ಬರಬೇಕು ಅನ್ನೋದೊಂದು ಆಸೆ, ಬಯಕೆಯೂ ಇರುತ್ತೆ. ಆ ಕಾರಣಕ್ಕಾಗಿ ಪ್ಲ್ಯಾನ್ ಮಾಡಿ ಹೊರಟಿದ್ರು. ಅಲ್ಲಿಗೆ ಹೋಗಿ ತಲುಪೋವರೆಗೂ ಎಲ್ಲವೂ ಚೆನ್ನಾಗೇ ಇತ್ತು. ತಲುಪಿದ ಕೆಲವು ಹೊತ್ತಲ್ಲಿ ಈ ಥರದ್ದೊಂದು ದುರಂತ ಸಂಭವಿಸಿದೆ.
ಸುಮಾರು ಒಂದು 5:30-6 ಗಂಟೆಗೆ ಅಲ್ಲಿ ರೀಚ್ ಆಗಿದ್ದಾರೆ. 12 ಗಂಟೆ ಒಳಗಡೆ ಎಲ್ಲವೂ ಮುಗಿದು ಹೋಗಿದೆ. ಅದಾದಮೇಲೆ ಕುಟುಂಬಸ್ಥರಿಗೆ ಮಾಹಿತಿ ಸಿಕ್ಕಿದೆ. ಮೊದಲಿಗೆ ಕಾಣಿಸ್ತಾ ಇಲ್ಲ ಅನ್ನುವಂಥ ಅನುಮಾನ ಇತ್ತು. ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ಎಲ್ಲಿ ಹೋಗಿದ್ದಾರೋ, ಮಿಸ್ ಆಗಿರ್ಬೋದು, ಮಿಸ್ಸಿಂಗ್ ಇರಬಹುದು ಅಂತ ಒಂದು ಭರವಸೆಯಲ್ಲಿ ಹುಡುಕ್ತಾ ಇದ್ರು. ಆದರೆ ಕೊನೆಯದಾಗಿ ಗೊತ್ತಾಗಿದ್ದು ಇಲ್ಲ, ಉಸಿರು ನಿಲ್ಲಿಸಿದ್ದಾರೆ ಅಂತ. ಸಾವಿಗೂ ಮುನ್ನ ಮಾಡಿರುವಂಥ ವಿಡಿಯೋ ಇದು. ಮೇಘ ಎಲ್ಲರೂ ಗುಂಪಾಗಿ ನಿಂತ್ಕೊಂಡಿದ್ದಾರೆ. ಅದರಲ್ಲಿ ಇವ್ರು ಮಾತಾಡಿರೋದು ಭಾಳ ರಶ್ ಐತ್ರಿ, ಸ್ವಲ್ಪ ಸಂಭಾಳಿಸ್ಕೊಳ್ಬೇಕ್ರಿ ಅಂತ ಹೇಳಿರೋದು. ಇಲ್ಲಿಗೆ ಬರುವವರು ಸ್ವಲ್ಪ ಎಚ್ಚರಿಕೆಯಿಂದ ಇರ್ರಿ ಅನ್ನೋದನ್ನು ಕೂಡ ಅವ್ರು ಹೇಳಿದರು. ಅದಾಗಿ ಕೆಲವು ಕ್ಷಣಗಳಲ್ಲಿ ಈ ದುರಂತ ಸಂಭವಿಸಿದೆ. ಇದು ಮುಗಿತಿದ್ದ ಹಾಗೆಯೇ ಎಲ್ಲರೂ ಪುಣ್ಯ ಸ್ನಾನಕ್ಕೆ ಅಂತ ಹೊರಟಿದ್ದಾರೆ. ನೋಡಿ, ನೆನ್ನೆ ಮೌನಿ ಅಮಾವಾಸ್ಯೆ ಇತ್ತು. ಈ ಸಂದರ್ಭದಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಒಳಿತು ಅನ್ನೋದು ನಂಬಿಕೆ ಕೂಡ ಇತ್ತು. ಈ ಕಾರಣಕ್ಕಾಗಿಯೇ ದೇಶದ ಬೇರೆ ಬೇರೆ ಭಾಗಗಳಿಂದಲೂ ಅಲ್ಲಿ ಹೋಗಿ ತಲುಪ್ತಾ ಇದ್ರು. ನಿನ್ನೆ ಒಂದೇ ದಿನ ಸುಮಾರು 10 ಕೋಟಿ ಜನ ಬರುವ ನಿರೀಕ್ಷೆಯನ್ನು ಇಡಲಾಗಿತ್ತು. ಆ ಕಾರಣಕ್ಕಾಗಿ ಉತ್ತರ ಪ್ರದೇಶ ರಾಜ್ಯ ಕೂಡ ಅಲರ್ಟ್ ಆಗಿತ್ತು. ನೋಡಿ, ಅಲ್ಲಿ ನೀವು ಇನ್ನೊಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಾ ಜನ ಎಷ್ಟು ಮಟ್ಟಿಗಿದ್ದಾರೆ ಅಂತ. ಎಲ್ಲರೂ ಒಟ್ಟಿಗೆ ಸ್ನಾನಕ್ಕೆ ಹೋಗಬೇಕು, ನದಿಗೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಬ್ಬರ ಮೇಲೆ ಒಬ್ಬರು ಬಿದ್ದುಬಿಟ್ಟಿದ್ದಾರೆ. ಆಗ ಕಾಲು ತುಳಿತ ಸಂಭವಿಸಿದೆ. ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಸಾಧ್ಯ ಆಗಿಲ್ಲ. ಸ್ವಲ್ಪ ಸಂಭಾಳಿಸ್ಕೊಂಡು